ಹಾಯ್ ಎಲ್ಲರೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ? ನಾನು ಕೂಡ ಆರಾಮಾಗಿದ್ದೀನಿ. ಇವತ್ತು ಕಾರ್ತಿಕ ದೀಪೋತ್ಸವ. ಕನ್ನಡ ನಾಡಿನ ಪ್ರಮುಖ ಸಾಂಪ್ರದಾಯಿಕ ಹಬ್ಬಗಳಲ್ಲಿ ಈ ಕಾರ್ತಿಕ ದೀಪೋತ್ಸವಕ್ಕೆ ವಿಶೇಷ ಸ್ಥಾನವಿದೆ. ಮಾರ್ಗಶಿರ ಮಾಸದ ಆರಂಭದಲ್ಲಿ ಪ್ರಾರಂಭವಾಗಿ ಕಾರ್ತಿಕ ಮಾಸದ ಪೂರ್ತಿ ತಿಂಗಳು ಈ ಹಬ್ಬವನ್ನು ಆಚರಿಸಲಾಗುತ್ತದೆ. ದೀಪಾವಳಿಯ ನಂತರ ಬರುವ ಈ ಪವಿತ್ರ ಕಾಲವನ್ನು ದೇವತೆಗಳಿಗೆ ಅತ್ಯಂತ ಪ್ರಿಯವಾದ ತಿಂಗಳೆಂದು ಪುರಾಣಗಳು ವರ್ಣಿಸುತ್ತವೆ. ಭಕ್ತರು ಮನೆ, ದೇವಾಲಯ ಅಂದರೆ ದೇವಸ್ಥಾನ, ತೋಟ, ನದಿ ತೀರ, ಪವಿತ್ರ ಸ್ಥಳಗಳಲ್ಲಿ ದೀಪಗಳನ್ನು ಬೆಳಗಿಸಿ ದೇವರನ್ನು ಸ್ಮರಿಸುವುದು ಈ ದೀಪೋತ್ಸವದ ಪ್ರಮುಖ ಅಂಶವಾಗಿದೆ. ನಮ್ಮನೆಯಲ್ಲೂ ಕೂಡ ಈ ದೀಪವನ್ನು ಹಚ್ಚಿದ್ದಾರೆ. ಈಗ ಕಾರ್ತಿಕ ದೀಪೋತ್ಸವದಲ್ಲಿ ದೀಪ ಬೆಳಗುವುದು ಕೇವಲ ಸಂಪ್ರದಾಯವಲ್ಲ, ಇದು ಅಜ್ಞಾನದ ಕತ್ತಲೆಯನ್ನು ದೂರ ಮಾಡಿ ಜ್ಞಾನದ ಬೆಳಕನ್ನು ನೀಡುವ ಸಂಕೇತವೂ ಆಗಿದೆ. ಎಲ್ಲರೂ ತಮ್ಮ ತಮ್ಮ ಮನೆಗಳಲ್ಲಿ, ತೋಟದ ದಾರಿಯಲ್ಲಿ, ತುಳಸಿ ಕಟ್ಟೆಯಲ್ಲಿ, ದೇವಾಲಯದ ಗೋಪುರಗಳಲ್ಲಿ ಮತ್ತು ದೇವಾಲಯದ ಸುತ್ತಮುತ್ತಲೂ ಎಣ್ಣೆಯ ದೀಪವನ್ನು ಹಚ್ಚುವುದರಿಂದ ಒಳ್ಳೆಯದಾಗುತ್ತದೆ ಎಂದು ಎಲ್ಲ ಜನರು ನಂಬುತ್ತಾರೆ. ಈ ದೀಪವನ್ನು ಬೆಳಗುವುದರಿಂದ ವಾತಾವರಣದಲ್ಲಿ ಶಾಂತಿ, ಪಾವಿತ್ರ್ಯ ಮತ್ತು ಸಾತ್ವಿಕತೆಯನ್ನು ನೀಡುತ್ತದೆ ಎಂದು ಹಿಂದಿನ ಕಾಲದಿಂದಲೂ ಬಂದಂತಹ ಒಂದು ನಂಬಿಕೆಯಾಗಿದೆ. ಗ್ರಾಮೀಣ ಪ್ರದೇಶದಲ್ಲಿ ಈ ದಿನದಂದು ನದಿಯ ತೀರದಲ್ಲಿ ದೀಪ ಹಚ್ಚುವುದು, ಪವಿತ್ರ ಕ್ಷೇತ್ರಗಳಿಗೆ ಹೋಗುವುದು, ವಿಶೇಷವಾಗಿ ಶಿವನ ದೇವಸ್ಥಾನದಲ್ಲಿ ಅಷ್ಟೋತ್ತರವನ್ನು ಹೇಳುವುದು, ಅಭಿಷೇಕ ಮಾಡುವುದು, ರುದ್ರಾಭಿಷೇಕ ಮಾಡುವುದು, ರುದ್ರನ ಭಜನೆಯನ್ನು ಹೇಳುವುದು ಮುಂತಾದ ಭಕ್ತಿ ಕಾರ್ಯಕ್ರಮಗಳನ್ನು ನಡೆಸುವುದು ಹಳ್ಳಿ ಕಡೆಯಲ್ಲಿ ಹೆಚ್ಚಿನದಾಗಿ ಕಂಡುಬರುತ್ತದೆ. ಕಥೆಗಳು, ಹರಿಕತೆ, ಭಜನೆ, ಕೀರ್ತನೆಗಳು ಈ ತಿಂಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ. ತುಳಸಿ ಹಬ್ಬ, ನಾಗರ ಪಂಚಮಿ, ಏಕಾದಶಿಗಳು ಈ ತಿಂಗಳಲ್ಲೇ ಬರುವುದರಿಂದ ಈ ತಿಂಗಳು ಹೆಚ್ಚು ಮಹತ್ವವನ್ನು ಹೊಂದಿದೆ. ಮಹಿಳೆಯರು ಬೆಳಿಗ್ಗೆ ಮತ್ತು ಸಂಜೆ ದೀಪವನ್ನು ಬೆಳಗುವುದು, ಒಳ್ಳೆಯ ಬಟ್ಟೆಯನ್ನು ಹಾಕುವುದು, ತುಳಸಿಗೆ ಅಲಂಕಾರ ಮಾಡುವುದು, ಸಾಂಪ್ರದಾಯಿಕವಾಗಿ ಪೂಜೆ ಮಾಡುವುದು ಈ ಹಬ್ಬದ ಮೆರುಗನ್ನು ಇನ್ನೂ ಹೆಚ್ಚಿಸುತ್ತದೆ. ವಿಶೇಷವಾಗಿ ತೋಟಗಳಲ್ಲಿ, ಹೊಲಗಳಲ್ಲಿ ಆಕಾಶ ದೀಪವನ್ನು ಹಾಕುವುದು ಹೆಚ್ಚಾಗಿ ಕಂಡುಬರ್ತದೆ. ಹೀಗೆ ದೀಪೋತ್ಸವವನ್ನು ಮನೆ ಮನೆಯಲ್ಲಿ ಹರ್ಷ ಮತ್ತು ಸಂತೋಷದಿಂದ ಆಚರಿಸುತ್ತಾರೆ. ಒಟ್ಟಾರೆಯಾಗಿ ಈ ಕಾರ್ತಿಕ ದೀಪೋತ್ಸವವು ಭಕ್ತಿ, ಶಾಂತಿ ಮತ್ತು ನೆಮ್ಮದಿಯನ್ನು ನೀಡುವ ಬೆಳಕು ಮತ್ತು ಶ್ರದ್ಧೆಯ ಸುಂದರವಾದ ಹಬ್ಬವಾಗಿದೆ. ಇದು ನಮ್ಮ ಸಂಸ್ಕೃತಿ, ಸಂಪ್ರದಾಯ ಮತ್ತು ಧಾರ್ಮಿಕತೆಯ ಸಾರ್ಥಕತೆಯನ್ನು ತೋರಿಸುವ ಪವಿತ್ರ ಆಚರಣೆಯೂ ಆಗಿದೆ. ಈಗಾಗಲೇ ಹೇಳಿದಂತೆ ಈ ಕಾರ್ತಿಕ ಮಾಸವು ಹಿಂದೂ ಧರ್ಮದಲ್ಲಿ ಅತ್ಯಂತ ಪವಿತ್ರವಾದ ತಿಂಗಳು ಅಂತ ಹೇಳಿದ್ನಲ್ವ. ಈ ತಿಂಗಳು ದೀಪ ಬೆಳಗುವ ಸಂಪ್ರದಾಯಕ್ಕೆ ಹಲವು ಪೌರಾಣಿಕ ಕಥೆಗಳು ಕೂಡ ಇದೆ. ಅದರಲ್ಲಿ ಮುಖ್ಯವಾದವುದೆಂದರೆ ಒಂದನೇದು ತ್ರಿಪುರಾಸುರನ ಸಂಹಾರ ಅಂದರೆ ಶ್ರೀ ತ್ರಿಪುರಾರಿ ಪೂಜೆ. ಪೌರಾಣಿಕ ಗ್ರಂಥಗಳ ಪ್ರಕಾರ ತ್ರಿಪುರಾಸುರ ಎಂಬ 3 ರಾಕ್ಷಸರನ್ನು ನಾಶಪಡಿಸಲು ಭಗವಾನ್ ಶಿವನು ಕಾರ್ತಿಕ ಪೂರ್ಣಿಮೆಯ ದಿನವೇ ತ್ರಿಪುರ ಸಂಹಾರ ಮಾಡಿದನು. ಅಂದು ದೇವತೆಗಳು ದೀಪಗಳನ್ನು ಬೆಳಗಿಸಿ ವಿಜಯವನ್ನು ಆಚರಿಸಿದ್ದರಿಂದ ಈ ದಿನವನ್ನು ದೀಪೋತ್ಸವ ಎಂದು ಆಚರಿಸಲಾಗುತ್ತಿದೆಯಂತೆ. ಅದಕ್ಕಾಗಿ ಕಾರ್ತಿಕ ಮಾಸದಲ್ಲಿ ವಿಶೇಷವಾಗಿ ಶಿವನ ಆರಾಧನೆ ಮಾಡುವ ಪದ್ಧತಿ ಹೆಚ್ಚಾಗಿದೆಯಂತೆ. ದೇವತೆಗಳ ಸಂತೋಷಕ್ಕಾಗಿ ದೀಪದಾನವನ್ನು ಮಾಡ್ತಾರೆ. ದೇವತೆಗಳು ಕಾರ್ತಿಕ ಮಾಸದಲ್ಲಿ ದೀಪದಾನ ಮಾಡಿದರೆ ಎಲ್ಲ ಕಷ್ಟಗಳು ದೂರವಾಗಿ ಪುಣ್ಯ ಫಲ ದೊರೆಯುತ್ತದೆ ಎಂದು ಸ್ಕಂದ ಪುರಾಣದಲ್ಲಿ ಹೇಳ್ತಾರಂತೆ. ಈ ತಿಂಗಳಲ್ಲಿ ದೀಪ ಬೆಳಗುವವರು ತೀರ್ಥ ಸ್ನಾನ, ಜಪ, ದಾನ, ಪೂಜೆ ಮಾಡಿದಷ್ಟು ಫಲ ಪಡೆಯುತ್ತಾರೆ ಎಂಬ ನಂಬಿಕೆಯೂ ಇದೆ. ಇಂತಹ ಮುಂತಾದ ಪೌರಾಣಿಕ ಘಟನೆಗಳಿಂದ ಕಾರ್ತಿಕ ಮಾಸದಲ್ಲಿ ದೀಪ ಬೆಳಗುವುದು ಅಜ್ಞಾನದ ಕತ್ತಲೆಯನ್ನು ನಿವಾರಿಸಿ ಜ್ಞಾನ, ಭಕ್ತಿ, ಶಾಂತಿಯ ಬೆಳಕನ್ನು ಹರಡುವ ಸಂಕೇತವೂ ಆಗಿದೆ. ಇದಕ್ಕಾಗಿ ಈ ತಿಂಗಳ ಹಬ್ಬವನ್ನು ದೇವತೆಗಳಿಗೆ ಅತ್ಯಂತ ಪ್ರಿಯವಾದ ದೀಪೋತ್ಸವ ಎಂದು ಕರೆಯಲಾಗುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.